ಹೆಲೋ ನ್ಯೂ ಮಾಮ್ಸ್. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಸ್ಟಿಚ್ನ ಯಾವ ರೀತಿ ಹೀಲ್ ಮಾಡ್ಕೊಳ್ಳೋದು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಡೆಲಿವರಿ ಆದಮೇಲೆ ನಮಗೆ ಸ್ಟಿಚ್ ಹಾಕಿರ್ತಾರೆ. ಸೊ ನಾರ್ಮಲ್ ಡೆಲಿವರಿ ಆದ್ರೂ ಸಿಸೇರಿಯನ್ ಆದ್ರೂ ಸ್ಟಿಚ್ ಹಾಕೇ ಇರ್ತಾರೆ. ಸೊ ನಾನಿವತ್ತು ನಿಮಗೆ ಸಿಸೇರಿಯನ್ ಆದಾಗ ಸ್ಟಿಚ್ ಹಾಕ್ತಾರೆ. ಸೊ ಆ ಸ್ಟಿಚ್ನ ಯಾವ ರೀತಿ ಹೀಲ್ ಮಾಡ್ಕೊಳ್ಳೋದು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸ್ಟಿಚ್ ಹಾಕೋದಕ್ಕೆ ಮುಂಚೆ ಅಂದರೆ ಡೆಲಿವರಿ ಆದಾಗ 7 ಲೇಯರ್ ಕಟ್ ಮಾಡಿರ್ತಾರೆ, ಅದೆಲ್ರಿಗೂ ಗೊತ್ತಿರೋದೇನೆ. ಸೊ 7 ಲೇಯರ್ ಕಟ್ ಮಾಡಿ ಸ್ಟಿಚ್ ಹಾಕಿರ್ತಾರೆ. ಸ್ಟಿಚ್ಚಲ್ಲಿ 2 ರೀತಿ ಸ್ಟಿಚಸ್ ಇದೆ. ಒಂದು ರಿಮೂವೆಬಲ್ಲು, ಇನ್ನೊಂದು ನಾನ್ ರಿಮೂವೆಬಲ್ಲು. ರಿಮೂವೆಬಲ್ ಅಂತ ಹೇಳಿದ್ರೆ ಡಾಕ್ಟರೇನೆ ಡಿಸ್ಚಾರ್ಜ್ ಮಾಡಬೇಕಾದ್ರೆ ಅಥವಾ 9 ಡೇಸ್ ಆದಮೇಲೆ ಸ್ಟಿಚ್ನ ರಿಮೂವ್ ಮಾಡಿಬಿಟ್ಟು ಕಳಿಸ್ತಾರೆ. ನಾನ್ ರಿಮೂವೆಬಲ್ ಅಂತ ಹೇಳಿದ್ರೆ ಡಿಸ್ಚಾರ್ಜ್ ಟೈಮಲ್ಲಿ ಜಸ್ಟು ಬ್ಲಡ್ ಕ್ಲಾಟ್ ಆಗಿದೆಯಾ ಅಥವಾ ಏನಾದರೂ ಸ್ಟಿಚ್ಚಲ್ಲಿ ಡಿಸ್ಟರ್ಬೆನ್ಸ್ ಇದೆಯಾ ಅಂತ ಚೆಕ್ ಮಾಡ್ತಾರೆ. ಏನೂ ಇಲ್ಲ, ಸ್ಟಿಚ್ ನಾರ್ಮಲ್ ಆಗಿದೆ, ಪ್ರಾಪರ್ ಆಗಿದೆ, ಬ್ಲಡ್ ಕ್ಲಾಟ್ ಏನೂ ಆಗಿಲ್ಲ ಅಂತ ಹೇಳಿದ್ರೆ ಅದನ್ನು ಹಾಗೆ ಬಿಟ್ಟು ಮನೆಗೆ ಕಳಿಸ್ತಾರೆ. ಅದಾಗದೇ ಉದುರೋಗುತ್ತೆ ಡೇ ಬೈ ಡೇ. ಸೊ ಸ್ಟಿಚ್ ಹೀಲಿಂಗ್ ಟೈಮ್ ಎಷ್ಟು, ಯಾವಾಗ ನಮಗೆ ಅದು ಹೀಲ್ ಆಗುತ್ತೆ, ಎಷ್ಟು ದಿನ ಟೈಮ್ ತೊಗೊಳುತ್ತೆ ಅಂತ ಕೇಳೋದಾದರೆ, ಸ್ಟಿಚ್ ಹೀಲ್ ಆಗೋದಕ್ಕೆ ನನಗೆ 50 ಡೇಸ್ ತೊಗೊಂತು. ಬೇರೆಯವರಿಗೆಲ್ಲ ಬೇಗ ಹೀಲ್ ಆಗುತ್ತೆ. ನಂದು ಕಂಪ್ಲೀಟ್ ಸ್ಟಿಚ್ ಬಂದು ಹೀಲ್ ಆಗೋದಕ್ಕೆ ಅಷ್ಟು ಟೈಮ್ ತೊಗೊಂಡಿಲ್ಲ. ಕಂಪ್ಲೀಟ್ ಸ್ಟಿಚ್ ಹೀಲ್ ಆಗಿತ್ತು. ಜಸ್ಟ್ ಲಾಸ್ಟಲ್ಲಿ 1-2 ಇಂಚಸ್ ಅಷ್ಟು ಸ್ಟಿಚ್ ನನಗೆ ಅದು ಬಿದ್ದಿರಲಿಲ್ಲ ಮತ್ತು ಅದು ಹೀಲ್ ಆಗಿರಲಿಲ್ಲ ಪ್ರಾಪರಾಗಿ. ಸೊ ನಮ್ಮ ಬಾಡಿ ಮೇಲೇ ಡಿಪೆಂಡ್ ಆಗಿರುತ್ತೆ. ನಿಮ್ಮದೇನಾದರೂ ಹೀಟ್ ಬಾಡಿ ಆಗಿದ್ದರೆ, ನೀವು ತುಂಬ ವಾರ್ಮ್ ಟೆಂಪ್ರೇಚರಲ್ಲೇ ಇದ್ದರೆ ಆಫ್ಟರ್ ಡೆಲಿವರಿ ನಿಮಗೆ ಬೇಗ ಗಾಯ ಹೀಲ್ ಆಗುತ್ತೆ. ಆ್ಯಂಡ್ ನಾವು ತಿನ್ನೋ ಫುಡ್ ಮೇಲೆ ಕೂಡ ಡಿಪೆಂಡ್ ಆಗುತ್ತೆ. ನಾವೇನಾದರೂ ಕೋಲ್ಡ್ ಐಟಮ್ ಕನ್ಸ್ಯೂಮ್ ಮಾಡಿಬಿಟ್ರೆ, ನಾವು ತಿನ್ಬಿಟ್ರೆ ಕೋಲ್ಡ್ ಐಟಮ್ನ, ನಮಗೆ ಗಾಯ ಹೀಲ್ ಆಗೋದಕ್ಕೆ ತುಂಬ ಟೈಮ್ ತೊಗೊಂಡ್ಬಿಡತ್ತೆ. ಸೊ ಆಫ್ಟರ್ ಡೆಲಿವರಿ ಆದಷ್ಟು ಗಾಯ ಹೀಲ್ ಆಗೋವರೆಗೂ ಕೆಲವೊಂದು ಐಟಮ್ಸು, ಫಾರ್ ಎಕ್ಸಾಂಪಲ್ ಟೊಮೆಟೊ ಆಗಿರ್ಬೋದು ಅಥವಾ ಹಸಿಮೆಣ್ಸಿನ್ಕಾಯಿ ಆಗಿರ್ಬೋದು. ಬಾಣಂತಿ ಟೈಮಲ್ಲಿ ಯೂಶಲಾಗಿ ಹಸಿಮೆಣ್ಸಿನ್ಕಾಯಿ ಕೊಡೋದಿಲ್ಲ, ಒಣಮೆಣ್ಸಿನ್ಕಾಯಿ ಖಾರನೇ ಕೊಡೋದು ನಿಮಗೆ, ಒಣ ಖಾರನ. ಕೆಲವ್ರು ಏನಾದರೂ ಬೈ ಮಿಸ್ಟೇಕ್ ತಿಂದುಬಿಟ್ರೆ ಅದು ಗಾಯಕ್ಕೆ ತುಂಬ ಪ್ರಾಬ್ಲಮ್ ಆಗುತ್ತೆ. ಆ ಥರ ಎಲ್ಲ ಯಾರೂ ಮಾಡೋಕ್ಕೆ ಹೋಗಬೇಡಿ. ಸೊ 50 ಡೇಸ್ ನನಗಂತೂ ತೊಗೊಂತು ಹೀಲ್ ಆಗೋದಕ್ಕೆ. ಬೇಗ ಗಾಯನ ಹೀಲ್ ಮಾಡ್ಕೊಬೇಕಂತ ಹೇಳಿದ್ರೆ ಆದಷ್ಟು ನಮ್ಮ ಬಾಡಿನ ವಾರ್ಮಾಗಿ ಇಟ್ಕೊಳ್ಬೇಕು. ಸೊ ಇವಾಗ ಏನಾಗುತ್ತೆ ಅಂದರೆ, ನನಗೆ ಪರ್ಸ್ನಲಿ ಏನಾಯ್ತಂದರೆ, ನಾನು ಹಾಸ್ಪಿಟಲಿಂದ ಡಿಸ್ಚಾರ್ಜ್ ಆಗಬೇಕಾದ್ರೆ ಡಾಕ್ಟರ್ ನನಗೆ ಕಂಪ್ಲೀಟಾಗಿ ಚೆಕ್ ಮಾಡಿನೇ ಡಿಸ್ಚಾರ್ಜ್ ಮಾಡಿದ್ರು. ಒಂದು 6 ಡೇಸ್ ನಾನು ಹಾಸ್ಪಿಟಲಲ್ಲಿ ಇದ್ದೆ. ಸೊ ಅವ್ರು ಡಿಸ್ಚಾರ್ಜ್ ಮಾಡಬೇಕಾದ್ರೆ ಬ್ಲಡ್ ಕ್ಲಾಟ್ ಏನೂ ಆಗಿರಲಿಲ್ಲ ನನಗೆ. ಆ್ಯಂಡ್ ಸ್ಟಿಚ್ ಕೂಡ ರಿಮೂವ್ ಆಗುತ್ತೆ, ನಾರ್ಮಲ್ ಪ್ರಾಪರಾಗಿದೆ ಅಂತ ಹೇಳಿ ನನಗೆ ಡಿಸ್ಚಾರ್ಜ್ ಮಾಡಿದ್ರು. ಬಟ್ ಮನೆಗೆ ಬಂದಮೇಲೆ ಏನಾಯಿತು, 1 ಮಂತ್ ಆದ್ರೂ ಸ್ಟಿಚ್ ಪ್ರಾಪರಾಗಿ ಹೀಲ್ ಆಗಿಲ್ಲ. ಏನಾಯ್ತಂದರೆ ಎಲ್ಲ ಡ್ರೈ ಆಗಿತ್ತು. ಲಾಸ್ಟಲ್ಲಿ ಒಂದು 2 ಇಂಚಸ್ ಮಾತ್ರ ನನಗೆ ಒಂಥರ ಪಸ್ ಥರ ಬರೋದು, ವಾಟರ್ ಕಂಟೆಂಟ್ ಬರೋದು. ಆಮೇಲೆ ಸ್ವಲ್ಪ ದಿನ ಆಗ್ತಾ ನನಗೆ ಬ್ಲಡ್ ಎಲ್ಲ ಬರೋದಕ್ಕೆ ಸ್ಟಾರ್ಟ್ ಆಗೋಯ್ತು. ಸೊ ನಾನು ಪ್ಯಾನಿಕ್ಕಾಗಿ ಹಾಸ್ಪಿಟಲಿಗೆ ಹೋಗಿದ್ದೆ. ಸೊ ಅವಾಗ ನನಗೆ ಏನು ಗೊತ್ತಾಯ್ತು ಅಂದರೆ, ನನ್ನ ಬಾಡಿಗೆ ಇನ್ನೊಂದು ಕೋರ್ಸ್ ಟ್ಯಾಬ್ಲೆಟ್ ಅವಶ್ಯಕತೆ ಇತ್ತು ಅಂತ. ಸೊ ನಿಮಗೆ ಏನಾದರೂ ಆ ಥರ ಪಸ್ ಅಥವಾ ಲಿಕ್ವಿಡ್ ಕಂಟೆಂಟ್ ಏನಾದರೂ ಕಾಣಿಸ್ಕೊಂಡ್ರೆ ಗಾಯದಲ್ಲಿ, ಅಥವಾ ನಿಮ್ಗೇನಾದರೂ ಬ್ಲಡ್ ಆ ಥರ ಎಲ್ಲ ಏನಾದರೂ ಬರ್ತಾ ಇದೆ ಅಂತಂದರೆ ಇಮಿಡಿಯೇಟಾಗಿ ಡಾಕ್ಟರ್ನ ಕನ್ಸಲ್ಟ್ ಮಾಡಿ. ನಿಮ್ಮ ಬಾಡಿಗೆ ಇನ್ನೊಂದು ಕೋರ್ಸ್ ಟ್ಯಾಬ್ಲೆಟ್ ಅವಶ್ಯಕತೆ ಇರುತ್ತೆ. ಡಿಸ್ಚಾರ್ಜ್ ಮಾಡೋವಾಗಲೇ ಡಾಕ್ಟರ್ ನಿಮಗೆ ಕೊಟ್ಟಿರ್ತಾರೆ ಆ್ಯಂಟಿಬಯೋಟಿಕ್ ಟ್ಯಾಬ್ಲೆಟ್ಸ್ನ. ಆ ಕೋರ್ಸ್ ಕಂಪ್ಲೀಟ್ ಆಗೋಷ್ಟರಲ್ಲಿ ನಿಮಗೆ ಗಾಯ ಹೀಲ್ ಆಗಬೇಕು. ಇಫ್ ಇನ್ ಕೇಸ್ ಗಾಯ ಹೀಲ್ ಆಗಿಲ್ಲ ಅಂತಂದರೆ ಅದರ ಅರ್ಥ ನಿಮ್ಗೆ ಇನ್ನೂ 1 ಕೋರ್ಸ್ ಟ್ಯಾಬ್ಲೆಟ್ ಬೇಕಾಗಿರುತ್ತೆ ನಿಮ್ಮ ಬಾಡಿಗೆ, ನಿಮ್ಮದು ಕೋಲ್ಡ್ ಬಾಡಿ ಆಗಿರುತ್ತೆ ಅಂತ ಅರ್ಥ. ಸೊ ಯಾರೂ ಇಗ್ನೋರ್ ಮಾಡದೆ, ಅದನ್ನು ಡಿಲೇ ಮಾಡದೆ ಇಮಿಡಿಯೇಟಾಗಿ ಡಾಕ್ಟರ್ ಹತ್ರ ಹೋಗಿ ತೋರಿಸ್ಕೊಳ್ಳಿ. ಸೊ ನಾನು ಇನ್ನೊಂದು ಕೋರ್ಸ್ ಟ್ಯಾಬ್ಲೆಟ್ ತೊಗೊಂಡ್ಮೇಲೆ ಗಾಯ ಹೀಲ್ ಆಯಿತು. ಬರೀ ಟ್ಯಾಬ್ಲೆಟ್ ತೊಗೊಂಡ್ಬಿಟ್ರೆ ಹೀಲ್ ಆಗಿಬಿಡುತ್ತಾ? ಇಲ್ಲ, ನಾವೇನು ಮಾಡಬೇಕು, ನಾವು ಸೆಲ್ಫ್ ಕೇರ್ ತೊಗೊಬೇಕಾಗತ್ತೆ. ಸೊ ಗಾಯ ಏನಿರುತ್ತೆ ಆ ಜಾಗದಲ್ಲಿ ತುಂಬ ನೀರು ಬಿಡೋದು. ಈ ಸ್ನಾನ ಎಲ್ಲ ಮಾಡಬೇಕಾದ್ರೆ ಬಾಣ್ತನದಲ್ಲಿ ತುಂಬ ನೀರು ಹಾಕ್ತಾರೆ ನಮ್ಮ ಬಾಡಿಗೆ, ಬಿಸಿ ಬಿಸಿಯಾಗಿ ಇರಲಿ ಮತ್ತು ಬಾಡಿ ಪೇನ್ ಎಲ್ಲ ಹೋಗಲಿ ಅಂತ ಹೇಳಿಬಿಟ್ಟು. ಸೊ ನಾವು ಸಿಸೇರಿಯನ್ ಆಗಿರೋರು ನಾವೇನು ಮಾಡಬೇಕಂತ ಅಂದರೆ, ನೀಟಾಗಿ ಆ ಪ್ಲೇಸಲ್ಲಿ ಒಂದು ಬಟ್ಟೆನ ಕಟ್ಟಿ ಅದ್ರ ಮೇಲ್ಗಡೆ ಒಂದು ಪ್ಲಾಸ್ಟಿಕ್ ಕವರ್ನ ಟೈಟಾಗಿ ಕಟ್ಕೊಳ್ಬೇಕು ಸ್ನಾನ ಮಾಡೋ ಟೈಮಲ್ಲಿ. ಅಟ್ಲೀಸ್ಟ್ ಗಾಯ ಹೀಲ್ ಆಗೋವರೆಗೂ, ಅದೆಲ್ಲ ಡ್ರೈ ಆಗೋವರೆಗೂ. ಇಲ್ಲ ಅಂತ ಹೇಳಿದ್ರೆ ಗಾಯಕ್ಕೆ ನೀರು ಬೀಳ್ತಾನೆ ಹೋದರೆ ಅದು ಗಾಯ ಡ್ರೈ ಆಗೋದಿಲ್ಲ, ನಿಮಗೆ ಇನ್ನೂ ಜಾಸ್ತಿನೇ ಆಗ್ತಾ ಹೋಗುತ್ತೆ ಗಾಯ. ಡೇ ಬೈ ಡೇ ನಿಮಗೆ ನೀರು ಬರೋದು, ಪಸ್ ಬರೋದು ಆ ಥರ ಎಲ್ಲ ಸ್ಟಾರ್ಟ್ ಆಗಿಬಿಡುತ್ತೆ. ಆ ಥರ ಎಲ್ಲ ಮಾಡೋಕ್ಕೆ ಹೋಗಬೇಡಿ. ಸೊ ಟೈಟಾಗಿ ನೀಟಾಗಿ ಅದನ್ನು ಕವರ್ ಮಾಡ್ಕೊಳ್ಳಿ ಸ್ನಾನ ಮಾಡಬೇಕಾದ್ರೆ. ಸ್ನಾನ ಆದಮೇಲೂ ಅಷ್ಟೇ ಅದನ್ನು ನೀಟಾಗಿ ಒಂದು ಕಾಟನ್ ಬಟ್ಟೆಯಲ್ಲೋ ಅಥವಾ ಕಾಟನಲ್ಲೋ ನೀಟಾಗಿ ಅದನ್ನು ಡ್ರೈ ಮಾಡಿ ಅದಕ್ಕೆ ಪೌಡರ್ ಅಪ್ಲೈ ಮಾಡಬೇಕಾಗತ್ತೆ. ಕೆಲವರು ಕ್ರೀಮ್ ಕೊಟ್ಟಿರ್ತಾರೆ ಡಾಕ್ಟರೇನೆ, ಆ ಕ್ರೀಮ್ ಅಪ್ಲೈ ಮಾಡಿಕೊಂಡ್ರೂ ಆಗುತ್ತೆ. ಸೊ ನಾನು ಹೇಗೆ ಹೀಲ್ ಮಾಡಿಕೊಂಡೆ ಅಂತ ಅಂದರೆ, ಟ್ಯಾಬ್ಲೆಟ್ ಕೂಡ ನಾನು ತೊಗೊಂಡೆ. 2 ಟೈಮ್ ನಾನು ಹಾಸ್ಪಿಟಲಿಗೆ ಹೋಗಿ ಬಂದೆ ಡಾಕ್ಟರ್ ಹತ್ರ. 2 ಕೋರ್ಸ್ ನನಗೆ ಕೊಟ್ಟರು, 2 ಕೋರ್ಸ್ ಟ್ಯಾಬ್ಲೆಟು ತೊಗೊಂಡೆ. ಆ ಜಾಗಕ್ಕೆ ಡೈಲಿ ನಾನು ಕಾಟನಲ್ಲಿ
3 to 4 ಟೈಮ್ಸ್, ಮಾರ್ನಿಂಗ್ 1 ಟೈಮ್, ಆಫ್ಟರ್ನೂನ್ 1 ಟೈಮ್, ಈವ್ನಿಂಗ್ 1 ಟೈಮ್. ಮತ್ತು ಅದೇನಾದರೂ ನೀರು ಥರ ಏನಾದರೂ ಬರ್ತದೆ ಅಂದರೆ ನೈಟ್ ಕೂಡ ನಾನು ಅದನ್ನು ಕ್ಲೀನ್ ಮಾಡಿಬಿಟ್ಟು ಜಾಗನ ಡ್ರೈ ಮಾಡಿ ಅದಕ್ಕೆ ಪೌಡರ್ ಅಪ್ಲೈ ಮಾಡ್ಕೊತಾ ಇದ್ದೆ. ಸೊ ಆ ಥರ ಮಾಡ್ಕೊಂಡಿದ್ದರಿಂದ ನಾನು 50 ಡೇಸ್ ಆಯಿತು ಹೀಲ್ ಆಗೋದಕ್ಕೆ. ಗಾಯ ಒಳಗಡೆ ಎಲ್ಲ ಹೀಲ್ ಆಗಿಬಿಟ್ಟಿರುತ್ತಾ? ಖಂಡಿತ ಇಲ್ಲ, ನಮಗೆ ಪೇಯ್ನ್ ಇದ್ದೇ ಇರುತ್ತೆ. ಅದು ಮೇಲ್ಗಡೆ ಡ್ರೈ ಆಯಿತು ಅಂತ ಅಂದರೆ ಒಳಗಡೆ ಆರಾಮಾಗಿ ಹೀಲ್ ಆಗುತ್ತೆ. ಸೊ ಮೇಲ್ಗಡೆ ಡ್ರೈ ಆಗೋವರೆಗೂ, ಅದು ಕೂಡ್ಕೊಳ್ಳೋವರೆಗೂ ಸ್ಕಿನ್ನು ನಾವು ಎಷ್ಟಾಗುತ್ತೋ ಅಷ್ಟು ರೆಸ್ಟ್ ಮಾಡಬೇಕು. ಬಾಡಿಗೆ ತುಂಬ ಸ್ಟೇನ್ ಮಾಡ್ಕೋಬಾರ್ದು. ಈ ಕೆಲವರೆಲ್ಲ 30 ಡೇಸ್ ಆಗಿದ ತಕ್ಷಣ ವರ್ಕೌಟ್ ಎಲ್ಲ ಸ್ಟಾರ್ಟ್ ಮಾಡ್ತಾರೆ. 6 ವೀಕ್ಸ್ ಆದಮೇಲೆ ನಾವು ಬ್ರೀತಿಂಗ್ ಎಕ್ಸಸೈಸ್ ಮಾಡ್ಬೋದು. ಬಟ್ ಇಟ್ ಡಸಂಟ್ ಮೀನ್ ನೀವು ವೆಯ್ಟ್ ಎತ್ಬೋದು, ಇನ್ನೊಂದೇನೋ ಎಕ್ಸಸೈಸ್ ಮಾಡ್ಬೋದು. ಇಲ್ಲ, ಮಾಡಬಾರ್ದು. ನಾನೇನು ಸಜೆಸ್ಟ್ ಮಾಡ್ತೀನಿ ಅಂತಂದರೆ ನನ್ನ ಪರ್ಸ್ನಲ್ ಎಕ್ಸ್ಪೀರಿಯನ್ಸಿಂದ ಅದನ್ನೆಲ್ಲ ಮಾಡೋಕ್ಕೆ ಹೋಗಬೇಡಿ. ಕಂಪ್ಲೀಟಾಗಿ 2 ಮಂತ್ಸ್ ರೆಸ್ಟ್ ಮಾಡಿ, ಆಮೇಲೆ ವರ್ಕೌಟ್ ಮಾಡೋದು, ಡಯಟ್ ಮಾಡೋದೆಲ್ಲ ಇದ್ದೇ ಇರುತ್ತೆ. ಇನ್ನೊಂದು ನಾವು ಫೀಡಿಂಗ್ ಕೂಡ ಮಾಡಿಸ್ತಾ ಇರ್ತೀವಿ ಪಾಪುಗೆ. ಸೊ ಅವಾಗೆಲ್ಲ ಎದ್ದು ಕೂತಿ ಕೆಳಗಡೆ ಸ್ಟಿಚ್ ಹಾಕಿದ್ರೆ ಅಂತೂ ಅದು ತುಂಬ ಅಂದರೆ ತುಂಬ ಕಷ್ಟ ಆಗುತ್ತೆ ನಮಗೆ. ಸೊ ಸಿ ಸೆಕ್ಷನ್ ಅಷ್ಟು ಈಸಿ ಅಲ್ಲ. ಹೇಳ್ತಾರೆ ನಾರ್ಮಲ್ ಡೆಲಿವರಿ ಕಷ್ಟ ಆಗುತ್ತೆ, ಸಿ ಸೆಕ್ಷನ್ ಏನು ಆರಾಮಾಗಿ ಕಟ್ ಮಾಡಿಬಿಟ್ಟು ಪಾಪು ಈಚೆ ತೆಗೆದುಬಿಡ್ತಾರೆ ಅಂತ. ಬಟ್ ಕಟ್ ಮಾಡಿ ತೆಗೆದ್ಮೇಲೆ ನಮ್ಮನ್ನು ರಿಕವರ್ ಮಾಡ್ಕೊಳ್ಳೋದಕ್ಕೆ ತುಂಬ ಅಂದರೆ ತುಂಬ ಕಷ್ಟ ಆಗುತ್ತೆ. ನಾರ್ಮಲ್ ಡೆಲಿವರಿಗಿಂತ ಸಿ ಸೆಕ್ಷನಲ್ಲಿ ನಮಗೆ ತುಂಬ ಬ್ಲಡ್ ಲಾಸ್ ಆಗಿರುತ್ತೆ. ಆ್ಯಂಡ್ 1 ಡೇ ಫುಲ್ಲು ನನಗೆ ಬಾಡಿ ಫುಲ್ ವೈಬ್ರೇಷನ್ ಮೋಡಲ್ಲೇ ಇತ್ತು. ಆ ಡೆಲಿವರಿ ಆಗಿರೋ ಭಯದಿಂದ ಆಚೆ ಬರೋದಕ್ಕೆ, ಬಾಡಿ ರಿಕವರ್ ಆಗೋದಕ್ಕೆ ನನಗೆ ಆಲ್ಮೋಸ್ಟ್ 24 ಅವರ್ಸ್ ತೊಗೊಂತು ಬಾಡಿ. ಸೊ ಈ ಥರ ಎಲ್ಲ ಇರುತ್ತೆ. ಹಾಗಾಗಿ ನಾನೇನು ಸಜೆಸ್ಟ್ ಮಾಡ್ತೀನಿ ಅಂತ ಹೇಳಿದ್ರೆ, ಗಾಯ ಹೀಲ್ ಆಗೋವರೆಗೂ ಯಾವುದೇ ರೀತಿ ವರ್ಕೌಟ್ನ ಸ್ಟಾರ್ಟ್ ಮಾಡಬೇಡಿ. ಬಿಸಿ ಊಟ ತಿನ್ನಿ, ವಾರ್ಮ್ ಆಗಿ ಇಟ್ಕೊಳ್ಳಿ ನಿಮ್ಮ ಬಾಡಿನ, ಬೇಗ ಗಾಯ ಹೀಲ್ ಆಗುತ್ತೆ ನಿಮಗೆ. ಆ್ಯಂಡ್ ಕೋಲ್ಡ್ ಐಟಮ್ಸ್ನ ಏನು ಕನ್ಸ್ಯೂಮ್ ಮಾಡೋಕ್ಕೆ ಹೋಗಬೇಡಿ, ತಿನ್ನಬೇಡಿ ಕೋಲ್ಡ್ ಐಟಮ್ಸ್ನ. ಸೊ ಡ್ರೆಸ್ಸಿಂಗ್ ಮಾಡಬೇಕಾದ್ರೂ ಅಷ್ಟೇ ನೀಟಾಗಿ ಡ್ರೆಸ್ಸಿಂಗ್ ಮಾಡ್ಕೊಳ್ಳಿ. ಅದನ್ನು ಗಾಯ ಒಣಗೋಗ್ಬಿಟ್ಟಿದ್ದೆ ಬಿಡಿ, ಅದೇನು ಹಂಗೆ ಆಗಿಬಿಡುತ್ತೆ ಅಂತೆಲ್ಲ ಹೇಳಿದ್ರೆ ಆ ಥರ ಎಲ್ಲ ಏನೋ ಅದೇ ಅದೇನು ಮ್ಯಾಜಿಕ್ ಅಲ್ಲ. ಸೊ ನಾವು ಅದನ್ನು ಹುಷಾರಾಗಿ ನೋಡ್ಕೊಳ್ಬೇಕಾಗತ್ತೆ. ಅದನ್ನು ಸ್ವಲ್ಪ ಹೆಚ್ಚು ಕಮ್ಮಿ ಆಯಿತು ಅಂತ ಅಂದ್ರೂ ಗಾಯ ಫುಲ್ ಸ್ಪ್ರೆಡ್ ಆಗಿಬಿಡುತ್ತೆ. 2 ಇಂಚ್ ಆ ಗಾಯ ನನಗೇನಾಗಿತ್ತು ಅದನ್ನು ನಾನು ಇಗ್ನೋರ್ ಮಾಡಿದ್ದಿದ್ರೆ ಒಣಗಿರೋ ಪಕ್ಕದ ಗಾಯಕ್ಕೂ ಕೂಡ ಅದು ಸ್ಪ್ರೆಡ್ ಆಗೋ ಚಾನ್ಸಸ್ ಇತ್ತು. ಸೊ ಇಮಿಡಿಯೇಟಾಗಿ ಯಾರಿಗಾದ್ರೂ ಆ ಥರ ನೀರು ಬರೋ ಥರ ಇದ್ದರೆ, ಅಂದರೆ ಪಸ್ ಹತ್ರ ಏನಾದರೂ ಬರೋ ಥರ ಇದ್ದರೆ, ಬ್ಲಡ್ ಏನಾದರೂ ಬರ್ತಾ ಇದ್ರೆ, ಕ್ಲಾಟ್ ಆಗಿದೆ ಅಂತ ನಿಮ್ಗೆ ಅನಿಸಿದ್ರೆ, ತುಂಬ ಎಕ್ಸ್ಟ್ರೀಮ್ ತಡ್ಕೊಳ್ಳೋಕ್ಕೆ ಆಗದೆ ಇರೋ ಥರ ಆ ಈ ಕಾರ್ನರಲ್ಲಿ ಏನಿರುತ್ತೆ ಸ್ಟಿಚ್ ತುದಿ, ಅಲ್ಲಿ ತುಂಬ ಪೇಯ್ನ್ ಇದೆ ಅಂತೆಲ್ಲ ಹೇಳಿದ್ರೆ ಫಸ್ಟು ಹೋಗಿ ಡಾಕ್ಟರ್ನ ಮೀಟ್ ಮಾಡಿ. ಸೊ ನಾನು ಹೇಳ್ದಂಗೆ ನಿಮಗೆ ಗಾಯ ಹೀಲ್ ಆಗಬೇಕಂತ ಹೇಳಿದ್ರೆ ಆ ಗಾಯನ ನೀಟಾಗಿ ಒಂದು ಕಾಟನ್ ಬಟ್ಟೆ ಅಥವಾ ಕಾಟನ್ ತೊಗೊಂಡು ನೀಟಾಗಿ ಡ್ರೈ ಮಾಡಿ ಅದಕ್ಕೆ ಅವಾಗವಾಗ ಪೌಡರ್ ಅಪ್ಲೈ ಮಾಡ್ತಾಯಿರಿ. ಆ ಪ್ಲೇಸ್ನ ಆದಷ್ಟು ಡ್ರೈ ಆಗಿ ಇಟ್ಕೊಳ್ಳಿ. ಆ್ಯಂಡ್ ಸ್ನಾನ ಮಾಡಬೇಕಾದ್ರೆ ಅತಿಯಾಗಿ ಅದ್ರ ಮೇಲೆ ನೀರು ಬೀಳಬಾರ್ದು. ಅದಕ್ಕೆ ನಾನು ಆಗಲೇ ಹೇಳ್ದಂಗೆ ಒಂದು ಬಟ್ಟೆ ಕಟ್ಟಿ ಅದ್ರ ಮೇಲೆ ಪ್ಲಾಸ್ಟಿಕ್ ಕವರ್ನ ನೀಟಾಗಿ ಗಟ್ಟಿಯಾಗಿ ಕಟ್ಕೊಳ್ಳಿ. ಬಿಕಾಸ್ ಸ್ನಾನ ಮಾಡಿದ್ರೆ ನಾವು 1 ತಿಂಗಳೆಲ್ಲ ಇರೋಕ್ಕಾಗೋದೇ ಇಲ್ಲ. ಸೊ ಸ್ನಾನ ಮಾಡಲೇಬೇಕು. ಜಾಸ್ತಿ ನೀರು ಬೀಳಬಾರ್ದು, ಅದಕ್ಕೆ ಜಾಸ್ತಿ ಎಲ್ಲ ನೀರೇ ಬೀಳಬಾರ್ದು. ಫಸ್ಟ್ ಆಫ್ ಆಲ್ ಗಾಯಕ್ಕೆ ಜಾಸ್ತಿ ನೀರು ಬೀಳದೇ ಇರೋ ಥರ ಆದಷ್ಟು ಅವಾಯ್ಡ್ ಮಾಡ್ಕೊಳ್ಳಿ. ಸೊ ಇದಿಷ್ಟು ಗಾಯನ ಹೀಲ್ ಮಾಡ್ಕೊಳ್ಳೋದು ವೇ. ಸೊ ಗಾಯ ಹೀಲ್ ಆದಮೇಲೆ ನಾವು ಯಾವ ರೀತಿ ಎಕ್ಸಸೈಸ್ ಸ್ಟಾರ್ಟ್ ಮಾಡಬೇಕು, ನಾನು 50 ಡೇಸ್ ಆದಮೇಲೆ ನನ್ನ ವರ್ಕೌಟ್ನ ನಾನು ಸ್ಟಾರ್ಟ್ ಮಾಡಿದೆ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಗಾಯ ಹೀಲ್ ಆದಮೇಲೆ ಯಾವ ರೀತಿ ನಾವು ಎಕ್ಸಸೈಸ್ನ ಸ್ಟಾರ್ಟ್ ಮಾಡಬೇಕು ಆ್ಯಂಡ್ ಹೇಗೆ ವರ್ಕೌಟ್ ಮಾಡಿದ್ರೆ ಅದು ರೈಟ್ ವೇ, ನಾನು ಹೇಗೆ ನನ್ನ ವರ್ಕೌಟ್ನ ಸ್ಟಾರ್ಟ್ ಮಾಡಿದೆ ಆ್ಯಂಡ್ ಇವತ್ತು ನಾನು ವರ್ಕೌಟ್ ಸ್ಟಾರ್ಟ್ ಮಾಡಿ ಎಷ್ಟು ದಿನ ಆಗಿದೆ ಅದೆಲ್ಲ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಏನಾದರೂ ನಿಮಗೆ ಸ್ಟಿಚ್ ಬಗ್ಗೆ ಅಥವಾ ಈ ಸಿ ಸೆಕ್ಷನ್ ಬಗ್ಗೆ ಏನಾದರೂ ತಿಳ್ಕೊಳ್ಬೇಕು ಅಂತ ಇದ್ದರೆ, ಮತ್ತು ಯಾವ ಪೌಡರ್ ಏನಾದರೂ ಹಾಕಬೇಕು ಅಂತ ಏನಾದರೂ ಡೌಟ್ ಇದ್ದರೆ ಡಾಕ್ಟರೇ ಕೊಡ್ತಾರೆ ನಿಮಗೆ ಡಿಸ್ಚಾರ್ಜ್ ಟೈಮಲ್ಲಿ ಆಯಿಂಟ್ಮೆಂಟ್ ಅಥವಾ ಪೌಡರ್ನ. ಇಫ್ ಇನ್ ಕೇಸ್ ನೀವು ಇಸ್ಕೊಂಡಿಲ್ಲ, ತೊಗೊಂಡಿಲ್ಲ, ಮಿಸ್ ಆಯಿತು, ಯಾವುದು ಏನು ಅನ್ನೋ ಡೀಟೇಲ್ಸ್ ಏನಾದರೂ ಬೇಕಿದ್ರೆ ನನಗೆ ಕಮೆಂಟ್ ಮಾಡಿ, ನಾನು ನಿಮಗೆ ಅದನ್ನು ತಿಳಿಸ್ಕೊಡ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬೇಗ ಸಬ್ಸ್ಕ್ರೈಬ್ ಆಗಿ ಆ್ಯಂಡ್ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.